ಮೇಲಾಗಿ ರೋಷ ಆಕ್ರೋಶ ಸೇಡು ಸೇಡಿಗೆ ಸೇಡೆಂಬ ಈ ಗಾಯಗೊಂಡ ಗಡ್ಡ ಸರ್ಪದಡೆ ತುಳಿಯಲು ಬಂದ ಆ ನರಕುರಿಗಳನ್ನು ನರಕಕ್ಕೆ ನಯನ ಮಾಡುವುದೇ ಈ ಅಗ್ನಿದೇವನ ಹೊಟ್ಟಗುಣ. ಬಟ್ ನಾನು ಚಿಕ್ಕವನಿರುವಾಗ ನನ್ನ ಮಾತಾಪಿತರ ಕೊಂದ ಕಪ್ಪಿದ ಪುಣ್ಯಗಳು ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಬುಡ ಸಮೇತ ಕತ್ತರಿಸಿ ರಂಗಿ ನೀರು ಕುಡಿದಾಗಲೇ 17 ವರ್ಷಗಳಿಂದ ಈ ಅಗ್ನಿದೇವನ ಹೊಟ್ಟೆಯಲ್ಲಿ ಬರುತ್ತಿರುವ ಸೇಡಿನ ಕೆಂಡ ಅಂದುತ್ತದೆ. ಈ ಅಗ್ನಿದೇವನ ಕೆಲಸಕ್ಕೆ ಯಾವನಾದ್ರೂ ಪುಂಡ ಪೋಕೋರನ ಮೇಲೆ ಅಡ್ಡ ಬಂದರೆ ಅವರನ್ನ ಶಿವಾಂಶದ ಕುರಿಯನ್ನೇ ಹರಿದು ತಿನ್ನಂತೆ ತಿಂದು ತೆಗೆದಾಗಲೇ ನಾ ಮಾಡಿದ ಪ್ರತಿಜ್ಞೆ ಪೂರ್ತಿಗೊಳ್ಳುತ್ತದೆ. ಅಲ್ಲಿವರೆಗೆ ನನಗೆ ನಿದ್ದೆ ಇಲ್ಲ, ನೀರೊಡಕೆ ಇಲ್ಲ, ಹಸಿವಂತೂ ಇಲ್ಲವೇ ಇಲ್ಲ. ಕಲ್ಲ ಮಲ್ಲ ಬೇಗ ಪತ್ತೆ ಹಚ್ಚಲಿ. ನನ್ನ ಮಾತಾಪಿತರ ಕೊಂದ ಕೊಪ್ಪಿದ ಕುಣ್ಣಿಗಾರ ಯಾರೆಂದು ನಾಳೆಗೆ ಈ ಕಾಡಿಗೆ ಹೋಗಿ ಅವರನ್ನು ಪತ್ತೆ ಹಚ್ಚಿ ಅವರ ಹಸಿ ಮಾಂಸವನ್ನು ರಾಗ ಮುದ್ದೆಯಂತೆ ತಿನ್ನುವೆ. ಅವರ ಹಸಿ ಮಾಂಸದ ಮುದ್ದೆಯನ್ನಷ್ಟೇ ಅಲ್ಲಲೇ ಕಲ್ಲ, ಅವರನ್ನು ಅಣುವಾಗಿ ಕತ್ತರಿಸಿ ಅವರ ಬಿಸಿ ರಕ್ತ ಈ ಪುಣ್ಯ ಭೂಮಿಗೆ ಲೇಪನ ಮಾಡಲೇಬೇಕ. ನಮ್ಮ ಕೆಲಸಕ್ಕೆ ಯಾರಾದರೂ ಅಡ್ಡಿ ಆತಂಕ ಮಾಡಿದರೆ ಈ ಭೂಮಿಯಿಂದಲೇ ಪಾರ್ಸಲ್ ಮಾಡಿ ನಮ್ಮ ಕೆಲಸವನ್ನು ಸಕ್ಸಸ್ ಮಾಡಿಕೊಂಡು ಬರ್ತೇವೆ. ಶಾಬಾಷ್ ಮಲ್ಲ, ಶಾಬಾಷ್. ನಿನ್ನಂತ ನೀ ಎತ್ತಿನ ಬಲಗೈ ಬಂಟರು ಈ ಅಗ್ನಿದೇವನ ಗುಂಪಿನಲ್ಲಿದ್ದರೆ ಚುಕ್ಕಿವನ್ನೇ ಚದುರಿಸಿ ತೇಜ ಪುಂಜವನ್ನೇ ಹಾರಿಸಿ ಹರಿದು ಹೊತ್ತಿಗೆ ಹಾಕುವೆ ನಮಗ ಎದುರಾದ ವೈರ್ಯ ಶಿರವನ. ಒಂದು ವೇಳೆ ಕೆಟ್ಟವನೆಂದು ದಿಕ್ಕು ತಪ್ಪಿಸಿ ಬದುಕು